ಇವತ್ತು KSN ಜನಕಲ್ಯಾಣ ವತಿಯಿಂದ ಪತ್ರಿಕೆಯ ಘೋಷಿಸಿರತಕ್ಕಂಥ ಉದ್ದೇಶ ಇಷ್ಟೇ. ಇದೇ ತಿಂಗಳ 14ರಂದು ನಡೀತಕ್ಕಂಥ ನಮ್ಮ KSN ಅಂದರೆ ಕಸುಂದಟ್ಟಿ ಶಿವನಗೌಡ ನಾಯಕ್ ಮಾಜಿ ಸಚಿವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು ಕೌತಾಳ ನಗರವನ್ನು ನಾವು ಚಾಯ್ಸ್ ಮಾಡಿದ್ದೇವೆ. ಹೋದ ಸರಿ ನಾವು ಮಾನ್ವಿ ಶಿರ್ವಾರ್ ಭಾಗದಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂತ ಬಂದಿದ್ವಿ. ಇದರ ಉದ್ದೇಶ ಇಷ್ಟೇ. KSN ಅಂತಕ್ಕಂಥದ್ದು ನಾವು ಮೊದಲು ಸಾಮಾಜಿಕ ಸೇವಾ ಸಂಸ್ಥೆ ಅಂತ ಮಾಡ್ಕೊಂಡಿದ್ವಿ. ಇಡೀ ಜಿಲ್ಲೆಯಿದ್ದಂತ ಆಗಲಿ ನಾವು ಎಲ್ಲ ಕಡೆ ಸಮಾಜದ ಕಾರ್ಯಕ್ರಮಗಳನ್ನು ಅನೇಕ ಸಮಾಜಕ್ಕೆ ಒಳಗಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂತ ಬರ್ತಾ ಇದ್ವಿ. ಈ ವರ್ಷ ನಾವು 49ನೇ ಹುಟ್ಟುಹಬ್ಬವನ್ನು ಕೌತಾಳ ಗ್ರಾಮದ ಪಟ್ಟಣದಲ್ಲಿ, ಅದು ಮಸ್ಕಿ ಕ್ರಾಸ್ನಲ್ಲಿ ಬರ್ತಕ್ಕಂಥ ಸುಮಾರು ಒಂದು 20 ಎಕರೆಗೂ ಮೇಲ್ಪಟ್ಟಿರ್ತಕ್ಕಂಥ ಒಂದು ಖಾಲಿ ಜಾಗವನ್ನು ಹುಡುಕಿಕೊಂಡು ಅಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನರು ಸೇರ್ತಕ್ಕಂಥ ಉದ್ದೇಶ ಇದೆ. ಇದರ ಉದ್ದೇಶ ಇಷ್ಟೇ. ನಾವು ಅತ್ಯಂತ ಜಿಲ್ಲೆಯ ರಾಯಚೂರು, ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ ಈ 4 ಜಿಲ್ಲೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನೇನಿದೆ ಅಂತಕ್ಕಂಥದ್ದು. ಮೊದಲನೇದಾಗಿ ನವಲಿ ಜಲಾಶಯ. ಇವತ್ತು ತುಂಗಭದ್ರಾ ಡ್ಯಾಮ್ 133 TMC ಇರ್ತಕ್ಕಂಥ ನಮ್ಮ ತುಂಗಭದ್ರಾ ಡ್ಯಾಮು 33 TMCಗೆ 30ಕ್ಕೂ ಹೆಚ್ಚು TMC ಹೂಳು ತುಂಬಿರ್ತಕ್ಕಂಥ ವಿಷಯ ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಈ ಜಲಾಶಯಕ್ಕೆ ಪರ್ಯಾಯವಾಗಿ ಒಂದು ಜಲಾಶಯ ಮಾಡ್ತಕ್ಕಂಥ ಉದ್ದೇಶದಿಂದ ನವಲಿ ಜಲಾಶಯವನ್ನ ನಾವು ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಾನ್ಯ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಒಕ್ಕೂರಿನಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲ, ನಮಗೆ ಜಲಾಶಯ ಆಗಲೇಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು. ಅದೇ ರೀತಿಯಾಗಿ ತಿಂಟಿಮಿ ಹತ್ರ ಕೂಡ ಒಂದು ಬೃಹತ್ವಾದಂಥ ದೊಡ್ಡದಾದಂಥ ಒಂದು ಜಲಾಶಯನ ಕೂಡ ಮಾಡಬೇಕು. ಹಾಗೂ ರಾಯಚೂರು ಜಿಲ್ಲೆಯ ಒಂದು ಒಕ್ಕೂರಿನ ಹೋರಾಟ ಇದೆ. ಇವತ್ತು ಏಮ್ಸ್ ಆಗಬೇಕು ಅಂತಕ್ಕಂಥ ಹೋರಾಟ, ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಇಂಥ ವಿಷಯಗಳಿಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ಎರಡೂ ಸರ್ಕಾರಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ವಿ. ನೀವು ಯಾವುದೇ ಕಾರಣಕ್ಕ ಈ ಎರಡೂ ಜಲಾಶಯಗಳನ್ನ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಏಮ್ಸ್ ಅನ್ನ ನೀವು ರಾಯಚೂರು ಜಿಲ್ಲೆಗೆ ಮಂಜೂರು ಮಾಡಿಕೊಡ್ಬೇಕಂತಕ್ಕಂಥದ್ದನ್ನ KSN ಸಾಮಾಜಿಕ ಸೇವಾ ಸಮಿತಿ, ಸಮಾಜ ಕಲ್ಯಾಣ ಸಮಿತಿ ನಾವು ಒತ್ತಾಯ ಮಾಡ್ತೀವಿ. ಇದರ ಉದ್ದೇಶ ಇಷ್ಟೇ. ಸುಮಾರು ವರ್ಷಗಳಿಂದ ನಾವು ಇವತ್ತು KSN ಹಿಂದಕ್ಕೆ ಕರೋನಾ ಬಂದಿರತಕ್ಕಂಥ ಸಮಯದಲ್ಲಿ ಸಾಕಷ್ಟು ಮಾನ್ವಿ ತಾಲೂಕು ಆಗ್ಬೋದು, ಶಿರ್ವಾರ್ ತಾಲೂಕು, ಇನ್ನಿತರ ತಾಲೂಕುಗಳಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನ, ಅನ್ನವನ್ನ ಪ್ಯಾಕೆಟ್ ಮಾಡಿ ಪ್ರತಿ ಊರುಗಳಲ್ಲಿ ಹೋಗಿ ನಾವು ಹಂಚಿಕೊಳ್ತಕ್ಕಂಥದ್ದಿತ್ತು. ಯಾಕಂದ್ರೆ ಅಂತ ಸಮಯದಲ್ಲಿ ಹೋಟೆಲ್ಗಳೆಲ್ಲ ಬಂದಾಗಿಬಿಟ್ಟಿದ್ವು. ಲಾರಿ ಡ್ರೈವರ್ಗಳಾಗಲಿ, ಲೇಬರ್ಗಳಿಗಾಗಲಿ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ KSN ಸಾಮಾಜಿಕ ಸೇವಾ ಸಮಿತಿ ಅವತ್ತು ಒಂದು ಅನ್ನದ ಪ್ಯಾಕೆಟ್ಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ಖಾಸಗಿ ಶಾಲಾ ಶಿಕ್ಷಕರು ಬಹಳ ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಅವರಿಗೆ ಕಿಟ್ಗಳನ್ನು ಕೂಡ ನಮ್ಮ ಸಮಿತಿ ಇಡೀ ತಾಲೂಕಿನಾದ್ಯಂತ ಕೂಡ ಮಾಡಿಕೊಂತ ಬಂತು, ಜಿಲ್ಲೆಯಾದ್ಯಂತ. ಈಗ ನಮ್ಮ ಉದ್ದೇಶ ಇಷ್ಟೇ. ನಮ್ಮದು ನಿರಂತರವಾಗಿ ಸಮಾಜದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಅದ, ಗುಲ್ಬರ್ಗ ಜಿಲ್ಲೆಯಲ್ಲಿ ಏನದ, ಯಾದಗಿರಿ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಏನದ, ಇಂಥ ಅನೇಕ ಸಮಸ್ಯೆಗಳನ್ನ ನಾವು ನೋಡಿಕೊಂತ ಬಂದು ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಅವ್ರನ್ನೆಲ್ಲ ಮನವಿ ಮಾಡಿಕೊಂತೀವಿ. ನೀವು ಇವತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ರಾಯಚೂರು ಜಿಲ್ಲೆ ಇವತ್ತು ನಮ್ಗೆ ಅವಶ್ಯಕತೆಯಾಗಿ ಏನು ಬೇಕು ಅದನ್ನ ನಾವು ಒತ್ತಾಯ ಇವತ್ತು ಸುಮಾರು ದಿನಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆದರೆ ಇದನ್ನ ನೀವು ಮಾಡಲೇಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು 49ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗೌರಿಗದ್ದೆಯ ಚಿಕ್ಕಮಗಳೂರಿನ ವಿನಯ ಗುರು